ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ಕೊಟ್ಟು ಮತ್ತೊಂದು ನೂತನವಾದ ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕರ್ತನು ಕಾಣಿಕೆಯಾಗಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ದೇವರನ್ನು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಯಥಾರ್ಥವಾಗಿ ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ದೇವರು ಆತ್ಮನಾಗಿರುವುದರಿಂದ ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಹೃದಯವನ್ನು ತೆರೆದು ದೇವರನ್ನು ಸ್ತುತಿಸಬೇಕು. ಪ್ರತಿದಿನ ನಾವು ಬೆಳಗ್ಗೆ ಎದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯ ದೇವರ ವಾಕ್ಯ ಓದಿದ ನಂತರ ಇಂತಹ ವಾಗ್ದಾನ ಸಂದೇಶವನ್ನು ಕೇಳುವಾಗ ದಿನಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು, ಬಲವನ್ನು ದೇವರು ನಮಗೆ ಅನುಗ್ರಹಿಸುತ್ತಾರೆ. ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ಹೇಳುತ್ತಾ ಇರುವಂತಹ ಸಾಕ್ಷ್ಯ ನಿಮಿತ್ತವಾಗಿ ನಾನು ಕೂಡ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ಉದಯ ಕಾಲದಲ್ಲಿ ದೇವರ ವಾಗ್ದಾನವನ್ನು ಓದೋಣ. ಸತ್ಯವೇದವನ್ನು ತೆಗೆದು ಯೆಶಾಯನ ಪ್ರವಾದನೆಯ ಪುಸ್ತಕ 26ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 26 and verse 15. ಯೆಹೋವನೇ, ನಿನ್ನ ಜನವನ್ನು ಹೆಚ್ಚಿಸಿದ್ದಿ, ಹೌದು, ನಿನ್ನ ಪ್ರಜೆಯನ್ನು ವೃದ್ಧಿಗೊಳಿಸಿದ್ದಿ. ನೀನು ದೇಶದ ಮೇರೆಗಳನ್ನೆಲ್ಲ ವಿಸ್ತರಿಸಿ ಮಹಿಮೆಗೊಂಡಿದ್ದಿ. ಎಷ್ಟು ಸುಂದರವಾದ ಮಾತು! ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡಿದ್ದಾರಂತೆ. ಯಾಕೆ ಅಂದರೆ ನೀನು ನಿನ್ನ ಜನರನ್ನು ಹೆಚ್ಚಿಸಿದ್ದೀರಾ, ವೃದ್ಧಿಗೊಳಿಸಿದ್ದೀರಾ. 2 ಸಾರಿ ಆ ಮಾತು ಬರೆಯಲ್ಪಟ್ಟಿದೆ. ದೇವರು ನಮ್ಮನ್ನು ಹೆಚ್ಚಿಸುವ ಆತನು, ವೃದ್ಧಿಯಾಗುವಂಥ ಅನುಭವದಲ್ಲಿ ನಡೆಸುವ ಆತನು, ಅಭಿವೃದ್ಧಿಯಲ್ಲಿ ನಮ್ಮನ್ನು ಕರೆದೊಯ್ಯುವ ಆತನು. ಆದಾಮ್ ಅವ್ವಳನ್ನು ದೇವರು ಉಂಟು ಮಾಡಿದ ನಂತರ ಏದೇನ್ ತೋಟದಲ್ಲಿ ಅವರನ್ನು ಇರಿಸಿ ದೇವರು ಅವರನ್ನು ಆಶೀರ್ವದಿಸಿದರು. ನೀವು ಫಲಿಸಿರಿ, ನೀವು ಅಭಿವೃದ್ಧಿ ಹೊಂದಿರಿ, ನೀವು ವಿಸ್ತಾರವಾಗಿರಿ, ನೀವು ಭೂಮಿಯನ್ನು ವಶಪಡಿಸಿಕೊಳ್ಳಿರಿ. ದೇವರು ಕೊಟ್ಟಂತಹ ವಾಗ್ದಾನ. ಸಕಲ ಜಲಾಚರ ಸೃಷ್ಟಿಗಳನ್ನು ದೇವರು ತನ್ನ ಅಮೂಲ್ಯವಾದ ಮಾತಿನಿಂದ ಉಂಟು ಮಾಡಿದನು. ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಾರೂಪ್ಯದಲ್ಲಿ ಮಾಡಿದ ನಂತರ ಅವರು ಆಶೀರ್ವದಿಸಲ್ಪಡಬೇಕೆಂದೇ ದೇವರು ಕೋರಿದರು. ದೇವರು ಅವರನ್ನು ಆಶೀರ್ವದಿಸಿದರು. ಹೇಗೆ ಅಂದರೆ, ನೀವು ವಿಸ್ತರಿಸಿರಿ, ನೀವು ಅಭಿವೃದ್ಧಿ ಹೊಂದಿರಿ, ನೀವು ಫಲಿಸಿರಿ ಎಂದು ದೇವರು ಅವರನ್ನು ಆಶೀರ್ವದಿಸಿದರು. ಆ ದಿನ ಆದಿಪಿತರನ್ನು ಆಶೀರ್ವದಿಸಿದ ದೇವರು, ಆ ನಂತರವಾಗಿ ಭಕ್ತರಾದ ಅನೇಕರನ್ನು ವೃದ್ಧಿಯಲ್ಲಿ ನಡೆಸಿದಂತಹ ದೇವರು, ಈ ದಿನ ನಿನ್ನನ್ನು ನನ್ನನ್ನು ಕೂಡ ವೃದ್ಧಿಗೊಳಿಸಬೇಕೆಂದು, ನಮ್ಮೆಲ್ಲರನ್ನು ಕೂಡ ದೇವರು ಅಭಿವೃದ್ಧಿಯಲ್ಲಿ ನಡೆಸಬೇಕೆಂದು ಆಶಿಸುತ್ತಿದ್ದಾರೆ. ನಾವು ಕಳೆದುಕೊಳ್ಳಬೇಕೆಂತಲೋ, ನಷ್ಟ ಹೊಂದಬೇಕೆಂತಲೋ, ನಮಗೆ ಕೇಡಾಗಬೇಕೆಂದು ದೇವರ ಉದ್ದೇಶವಲ್ಲ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವುದಕ್ಕೆ ಕೋರುತ್ತಾ ಇದ್ದಾರೆ. ದೇವ, ನಿಮ್ಮ ನಾಮವನ್ನು ಹೇಗೆ ಮಹಿಮೆ ಪಡಿಸಿಕೊಂಡಿದ್ದೀರಾ ಅಂದ್ರೆ, ನಿನ್ನ ಜನರನ್ನು ವೃದ್ಧಿಗೊಳಿಸಿದ್ದೀರಾ. ನಿಮ್ಮಲ್ಲಿ ಅನೇಕರು ಕೂಡ ಒಳ್ಳೆಯ ಸಾಕ್ಷಿಯನ್ನು ಹೇಳಬಹುದು. ಸೇವಕರೇ, ಹಿಂದೆ ನಮ್ಮ ಜೀವಿತ ಈ ರೀತಿಯಾಗಿ ಇತ್ತು. ದುಷ್ಟಕರವಾದ ಜೀವಿತ, ಯಾವುದಕ್ಕೂ ಉಪಯೋಗ ಬರದೇ ಇರುವಂತಹ ಜೀವಿತ, ಅಪ್ರಯೋಜನವುಳ್ಳ ಜೀವಿತ. ಆದರೆ ಈ ದಿನ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿದ ದಿನದಿಂದ ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಎಲ್ಲಾ ವಿಧದಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ನಡೆಸಿದ್ದಾರೆ. ನಿಮ್ಮ ವಿಷಯದಲ್ಲಿ ನನ್ನ ಪ್ರಾರ್ಥನೆ ಅದೇ. ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಲೋಚನೆಯೂ ಕೂಡ ಅದೇ. ನೀವು ವೃದ್ಧಿಗೆ ಬರಬೇಕು, ನೀವು ಅಭಿವೃದ್ಧಿ ಆಗಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆ 2ನೆಯ ಮಾತನ್ನು ಗಮನಿಸುವುದಾದರೆ, ದೇಶದ ಮೇರೆಗಳನ್ನೆಲ್ಲ ವಿಸ್ತರಿಸಿ ನಿನ್ನನ್ನು ನೀನು ಮಹಿಮೆ ಪಡಿಸಿಕೊಂಡಿದ್ದೀಯಾ. ಎಷ್ಟು ಉನ್ನತನಾದ ದೇವರು ಆತನು. ದೇಶದ ಮೇರೆಯನ್ನು ವಿಸ್ತರಿಸುತ್ತಾನೆ, ಕುಟುಂಬದ ಮೇರೆಯನ್ನು ಆತನು ವಿಸ್ತರಿಸುತ್ತಾನೆ, ನಮ್ಮ ಪರಿಸ್ಥಿತಿಗಳ ಮೇರೆಯನ್ನು ವಿಸ್ತರಿಸುವಂತ ದೇವರು ಆತನು. ಕೀರ್ತನಗಾರನು ಅದಕ್ಕೆ ಹೇಳುತ್ತಾನೆ, ಇಕ್ಕಟ್ಟಾದ ಮಾರ್ಗದಲ್ಲಿ ವಿಶಾಲ ಮಾಡುವ ಆತನು ನೀವೇ. ಅನೇಕ ಸಾರಿ ಇಕ್ಕಟ್ಟಲ್ಲಿ ಬದುಕಿದ್ದೇವೆ, ವಿಶಾಲತೆಗೋಸ್ಕರವಾಗಿ ಪ್ರಾರ್ಥಿಸಿದ್ದೇವೆ. ದೇವರು ವಿಶಾಲತೆಯಲ್ಲಿ ನಡೆಸಿದ್ದಾರೆ. ನಾನು ನನ್ನ ಕುರಿತಾಗಿ ಸಾಕ್ಷಿ ಹೇಳಬಹುದು. ರಾಜಮಂಡ್ರಿಯಲ್ಲಿ ಸೇವೆಯನ್ನು ಆರಂಭಿಸುವಾಗ ನಮ್ಮ ತಂದೆ ತಾಯಿಯು ಚಿಕ್ಕ ಮಂದಿರವನ್ನು ಅವರಿಂದ ಕಟ್ಟುವುದಕ್ಕೆ ಸಾಧ್ಯವಾಯಿತು. ಆನಂತರ ಚಿಕ್ಕದಾಗಿ ಎಕ್ಸ್ಪ್ಯಾನ್ಷನ್ ಮಾಡಿದರು. ಆನಂತರ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ ದೇವರು ಸಹಾಯ ಮಾಡಿದರು. ಆ ನಂತರವಾಗಿ ಒಂದು ಗ್ರೌಂಡ್ ಅಲ್ಲಿ ಆರಾಧನೆಯನ್ನು ಇಡುತ್ತಾ ಇದ್ದೆವು. ಆ ಪರಿಸ್ಥಿತಿ ಹೇಗೆ ಇತ್ತು ಅಂದ್ರೆ, ಗ್ರೌಂಡ್ ತುಂಬಾ ಜನರು ತುಂಬಲ್ಪಟ್ಟು ಜನರಿಗೆ ಕೂತುಕೊಳ್ಳುವುದಕ್ಕೂ ಕೂಡ ಸ್ಥಳ ಇಲ್ಲದೆ ಹೋದಾಗ ಆ ಮೈನ್ ಗೇಟ್ ನಿಂದ ಬಂದಂತವರು ಅವರು ಅದೇ ಜಾಗದಲ್ಲಿ ಕೂತುಕೊಳ್ಳುತ್ತಾ ಇದ್ದರು. ಆ ಬಿಸಿಲಿನಲ್ಲಿ ಕೆಳಗೆ ಅವರು ಕೂತುಕೊಳ್ಳುವುದಕ್ಕೆ ಅವರಿಗೆ ಚೇರ್ಸ್ ಇರುತ್ತಿರಲಿಲ್ಲ. ಅವರು ಕೂತುಕೊಳ್ಳುವುದಕ್ಕೆ ಕೆಳಗೆ ಮ್ಯಾಟ್ಸ್ ಇರುತ್ತಿರಲಿಲ್ಲ. ಹೇಗೆ ಬರುತ್ತಾ ಇದ್ದರು ಹಾಗೆ ಕೂತು ದೇವರನ್ನು ಆರಾಧಿಸುತ್ತಾ ಇದ್ದರು. ಹಾಗೆ ಆರಾಧಿಸಬೇಕೆಂಬುದಾಗಿ ನಾನು ಹೇಳುತ್ತಿಲ್ಲ, ಆದರೆ ಆ ಪರಿಸ್ಥಿತಿ ಅಂತದ್ದು. ಆದರೆ ಪ್ರಾರ್ಥನೆ ಮಾಡಿದೆವು, ದೇವರೇ, ಒಳ್ಳೆಯ ಸ್ಥಳ ಬೇಕು, ನಮಗೆ ಫೆಸಿಲಿಟಿ ಬೇಕು, ನಾವೆಲ್ಲರೂ ಕೂಡ ಕೂಡಿ ಬಂದು ಸ್ವಲ್ಪ ಸಮಯ ನಿಮ್ಮ ವಾಕ್ಯವನ್ನು ಕೇಳುವಂತಹ ಕೃಪೆ ನೀಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಒಂದು ವಿಶಾಲವಾದ ಜಾಗವನ್ನು ದೇವರು ಈ ದಿನ ರಾಜಮಂಡ್ರಿಯಲ್ಲಿ ನಮಗೆ ಕೊಟ್ಟಿದ್ದಾರೆ.
ಪ್ರತಿ ಭಾನುವಾರ ಕೆಲವು ಸಾವಿರಾರು ಕುಟುಂಬಗಳು ದೇವರನ್ನು ಆರಾಧಿಸುತ್ತಾ ಮಹಿಮಾನ್ವಿತವಾದ ದೇವರನ್ನು ಕೀರ್ತಿಸುತ್ತಾ ಆತನ ದಿವ್ಯ ಬೋಧನೆಯನ್ನು ಕೇಳಿ ತಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುತ್ತಾ ಆತನ ಕೃಪೆಯಲ್ಲಿ ಬೆಳೆಯುತ್ತಿದ್ದಾರೆ. ಒಂದು ವೇಳೆ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತ ನನ್ನ ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಒಂದು ಇಕ್ಕಟ್ಟಲ್ಲಿದ್ದೀಯಾ? ಭಯಂಕರವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೀಯೇನೋ? ನಿನ್ನ ದೇವರು ಎಂಥವರು ಅಂದ್ರೆ, ದೇಶದ ಮೇರೆಯನ್ನು ವಿಸ್ತರಿಸುವುದಕ್ಕೆ ಶಕ್ತನಾಗಿರುವಂತಹ ದೇವರು. ನಿನ್ನನ್ನು ವಿಶಾಲಪಡಿಸಿ ದೇವರು ನಿನ್ನ ಕುಟುಂಬವನ್ನು ವಿಸ್ತರಿಸುವಂತೆ ಮಾಡಿ ಉನ್ನತವಾದ ಆಶೀರ್ವಾದವನ್ನು ನಿನಗೆ ಕೊಡುವುದರ ಮೂಲಕ ದೇವರು ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುತ್ತಿದ್ದಾರೆ. ಇವರ ದೇವರು ಇವರ ಪಕ್ಷದಲ್ಲಿದ್ದಾರೆ. ಇವರು ಯಾವ ದೇವರನ್ನು ನಂಬಿದ್ದಾರೋ, ಯಾವ ದೇವರನ್ನು ಆರಾಧಿಸುತ್ತಾ ಇದ್ದಾರೋ ಆ ದೇವರು ಇವರ ಪಕ್ಷದಲ್ಲಿ ನಿಂತಿದ್ದಾರೆ ಎಂದು ಅನೇಕರು ಗುರುತಿಸುವ ಹಾಗೆ ಸ್ಪಷ್ಟವಾದ ವಿಧಾನದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ನಂಬಿದವರು ದೇವರಿಗೆ ಸ್ತೋತ್ರ ಹೇಳೋಣವ. ಹಾಲೆಲೂಯ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಕಾಣುತ್ತೀರಾ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮ್ಮ ಪರಿಶುದ್ಧ ಪಾದಗಳಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಜನರನ್ನು ವೃದ್ಧಿಗೊಳಿಸಿದ್ದಿ, ದೇಶದ ಮೇರೆಯನ್ನು ವಿಸ್ತರಿಸಿ ನಿಮ್ಮನ್ನು ನೀವು ಮಹಿಮೆಪಡಿಸಿಕೊಂಡಿದ್ದೀರಾ ಎನ್ನುವಂತಹ ಮಾತು ನಮ್ಮ ಕಿವಿಗಳಿಗೆ ನೀವು ಬೀಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಯಾರು ಇಕ್ಕಟ್ಟಾದಂತ ಅನುಭವದಲ್ಲಿದ್ದಾರೋ, ಭಯಂಕರವಾದ ಪರಿಸ್ಥಿತಿಯ ಮಧ್ಯೆ ಸಿಲುಕಿಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಕನಿಕರಿಸಿ ವಿಶಾಲವಾದ ಸ್ಥಳಕ್ಕೆ ಅವರನ್ನು ನಡೆಸುವುದರ ಮೂಲಕ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತಾ, ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ದೇವರೇ ಬಿಡುಗಡೆಯನ್ನು ಮಾಡಿರಿ. ಆಧ್ಯಾತ್ಮಿಕವಾಗಿ ಪತನಾವಸ್ಥೆಯಲ್ಲಿರುವವರನ್ನು ಮೇಲೆತ್ತಿರಿ ದೇವರೇ. ಅಯ್ಯ, ಕುಟುಂಬದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಾ ಇರುವವರನ್ನು ಕನಿಕರಿಸಿರಿ. ಅನಾರೋಗ್ಯಕ್ಕೆ ಗುರಿಯಾಗಿ ಕಷ್ಟಪಡುತ್ತಿರುವವರನ್ನು ಮೇಲೆತ್ತಿರಿ ದೇವ. ಕನಿಕರಿಸಿರಿ, ಮೇಲು ಮಾಡಿರಿ, ಒಳಿತಿನಿಂದ ತುಂಬಿಸಿರಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.